ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು 8 ಜನ ಗಾಯಗೊಂಡಿದ್ದಾರೆ. ಅಡುಗೆ ಸಿಲಿಂಡರ್ ಸ್ಫೋಟದಿಂದ 8 ಮಂದಿ ಗಾಯ. ಸ್ಫೋಟದ ರಭಸಕ್ಕೆ ಮನೆಯ ಗೋಡೆ ಛಿದ್ರವಾಗಿದೆ. ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಮನೆಯಲ್ಲಿ ಮಲಗಿರುವಾಗ ಬೆಳಗಿನ ಜಾವ ಈ ದುರ್ಘಟನೆ ಸಂಭವಿಸಿದೆ. ಹಾಲಪ್ಪ ಸಹೋದರ ಮೈಲಾರಪ್ಪ ಸೇರಿ 8 ಜನ ಈ ಸ್ಫೋಟದಿಂದ ಗಾಯಗೊಂಡಿದ್ದಾರೆ. ತೋರಣಗಲ್ಲು ಸಂಜೀವಿನಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇನ್ನು ಸ್ಫೋಟದ ತೀವ್ರತೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹೊಸಪೇಟೆಯ ಗಾದಿಗನೂರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿಯಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಬೆಳಗಿನ ಜಾವ ಆಗಿರುವುದು ಎಷ್ಟೊತ್ತಿಗೆ ಆಗಿದೆ? ಸದ್ಯಕ್ಕೆ ಗಾಯಾಳುಗಳ ಸ್ಥಿತಿ ಹೇಗಿದೆ? ಖಂಡಿತ ಮಧುಶ್ರೀ, ಅಡುಗೆ ಸಿಲಿಂಡರ್ ಸ್ಫೋಟವಾಗಿ ಅಲ್ಲಿರ್ತಕ್ಕಂಥ ಮನೆ ಛಿದ್ರವಾಗಿರುವುದು ಜೊತೆಗೆ ಆ ಮನೆಯಲ್ಲಿರ್ತಕ್ಕಂತಹ 8 ಜನರಿಗೆ ಗಾಯಗಳಾಗಿರುವುದು. ಅಂದ್ರೆ ಪ್ರಮುಖವಾಗಿ ಬೆಳಗಿನ 4 ಗಂಟೆ ಸುಮಾರಿಗೆ ಅಲ್ಲಿರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಜನರು ಕೂಡ ಎಚ್ಚೆತ್ಕೊಳ್ತಾರೆ. ಅಷ್ಟೊಳಗಡೆ ಇರ್ತಕ್ಕಂತಹ ಅವಘಡ ಆಗಿರುವಂತದ್ದು. ಹೀಗಾಗಿ ಮನೆ ಇರತಕ್ಕಂಥ ಅದು ಸುತ್ತಮುತ್ತ ಕಟ್ಟಿರ್ತಕ್ಕಂಥ ಗೋಡೆಗಳು ಸಂಪೂರ್ಣವಾಗಿ ಛಿದ್ರವಾಗಿ ಬಿದ್ದಿರುವಂತದ್ದು. ಜೊತೆಗೆ ಆ ದೃಷ್ಟಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಎಲ್ಲವೂ ಕೂಡ ಅಂದ್ರೆ ಮಣ್ಣಿನ ಮನೆ ಆಗಿರುವುದಾಗಿ ಆ ಗೋಡೆಗಳು ಸಂಪೂರ್ಣವಾಗಿ ಎರುಕ್ ಬಿಟ್ಟಿದಾಗ, ಜೊತೆಗೆ ಅಂತಸ್ತಿನ ಮನೆ ಅಂತಂದ್ರೆ ಕಟ್ಟಿಗೆಯನ್ನ ಕಟ್ಟಿ ಅದರ ಮೇಲ್ಗಡೆ ಇರತಕ್ಕಂಥ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ಅದು ಕೂಡ ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸದ್ಯಕ್ಕೆ ಸಂಭವಿಸಿಲ್ಲ. ಹೀಗಾಗಿ ಸದ್ಯಕ್ಕೆ 8 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದಾರೆ. ಅವುಗಳನ್ನ ಬಳ್ಳಾರಿ ಜಿಲ್ಲೆ ಸಂಜೂರಿನ ಸಂಜೀವಿನ ಆಸ್ಪತ್ರೆಗೆ ಆಸ್ಪತ್ರೆಗೆ ಸೇರ್ಪಡೆ ಮಾಡಿದ್ದಾರೆ. ಸಂಪೂರ್ಣ ಚಿಕಿತ್ಸೆ ಕೂಡ ನಡೀತಾ ಇದೆ. ಧನ್ಯವಾದ ವಿನಾಯಕ್, ತಮ್ಮ ಮಾಹಿತಿಗಾಗಿ.